ಬೆಸ್ಟೆಸ್ಟ್ ಫ್ರೆಂಡು. ನೋ ಶುಗರ್, ನೋ ಓವನ್ ರಿಕ್ವೈರ್ಡ್, ಡಾರ್ಕ್ ಚಾಕ್ಲೇಟ್ ಓನ್ಲಿ. ಡಾರ್ಕ್ ಚಾಕ್ಲೇಟ್. ಇದೊಂದು ನಿಗೂಢವಾಗಿರೋ ರೂಮು. ಇವತ್ತು ನಮ್ಮ ಅಮ್ಮನ ಬರ್ತಡೆ ವಿಶ್ವಂದು. ಸೊ ಅವನು ರಾತ್ರಿ ಎಲ್ಲ ಎದ್ದೇಳ್ಸೋಕೆ ಹೋಗ್ಬಿಡ್ರಿ, ನಾನು ನಿದ್ದೆ ಮಾಡಬೇಕು ಅಂತಂದ. ಸೊ ಮಾಡಲಿಲ್ಲ. ಆಮೇಲೆ ಬೆಳಗ್ಗೆನೂ ಆಫೀಸಿಗೆ ಏನಾದ್ರು ಹೋಗ್ಬೇಕಂತ ಹೋಗೋಣ. ಈಗ ಇಲ್ಲಿ ಅದು ಚಾಕ್ಲೇಟ್ ಮೇಲೆ ಡ್ರೆಸ್ಸಿಂಗಿಗೆ ಚಾಕ್ಲೇಟ್ ಇದು ಮಾಡಬೇಕಿತ್ತು. ಅದು ಬೆಳಗ್ಗೆ ನಾವು ಆ್ಯಕ್ಚುಲಿ ಫ್ರಿಜ್ ಒಳಗಿಟ್ಟು ಇಮಿಡಿಯೇಟ್ಲಿ ಬಿಸಿ ಮಾಡಿದೆ. ಸೊ ಅದು ಗಟ್ಟಿಯಾಗ್ಬಿಟ್ಟೈತಿ. ಅದಕ್ಕೀಗ ರೂಮ್ ಟೆಂಪ್ರೇಚರಿಗೆ ತೊಗೊಂಡು ಅದು ನಮ್ಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಇದು ಚಾಕ್ಲೇಟ್ ಮೆಲ್ಟ್ ಮಾಡತ್ತಿದ್ದು. ಸೊ ಈಗ ಇದನ್ನು ಮೆಲ್ಟ್ ಮಾಡಿ ಇದನ್ನು ಅದು ಯಾವುದಕ್ಕೆ ಕೇಕ್ ಮಾಡಿದ್ವಲ್ಲ ಅದಕ್ಕೆ ಡ್ರೆಸ್ಸಿಂಗ್ ಮಾಡಬೇಕು. ಅಲ್ಲಿ ಚಾಕ್ಲೇಟ್ದು ಏನೋ ನಡೆಯತೈತಿ. ಮಾವಿನ ಹಣ್ಣು ಕಟ್ ಮಾಡೋ ಅಂತಾರೆ ನಮ್ಮ ಮಮ್ಮಿ. ಸ್ಲೈಸ್ ಮಾಡಿ ತಿನ್ನಕ ಇದು ಶ್ರೀಕರಣಿ. ಇವನು ನೋಡ್ರಿ ಯಾವ ಥರನ ಶ್ರೀ ತಿಂತೇನ ತಿಲ್ಲ ಬೇಡ ಎಷ್ಟು ಎಮ್ಮೆ ಐತೆ ನೋಡೋದು. ಅಲ್ಲಿ ನೋಡ್ರಿ ನಮ್ಮ ಕೇಕ್ ರೆಡಿ ಐತಿ. ವಿಶು ಕೇಕ್ ಅಲ್ಲ ಅದು ಫಡ್ಸ್. ಏನದು? ಚಾಕೋಬಾರ ಏನೋ ಒಟ್ನ ಕಟ್ ಮಾಡಂಗೆ ಐತಿದೇನೋ. ಟೇಸ್ಟ್ ಆ್ಯಕ್ಚುಲಿ ರುಚಿ ಐತಿ. ನಿನ್ನ ಟ್ರೈ ಮಾಡಿದ್ವಿ. ಕೇಕ್ ತಿನ್ನಂಗಿಲ್ಲ. ಇದು ಹೆಲ್ದಿ ಏನಂತಾರ ಹೆಲ್ದಿ ವೇ ಆಫ್ ಸೆಲೆಬ್ರೇಟಿಂಗ್ ದ ಬರ್ಡೇ ಆಫ್ ವಿಶು. ನೋ ಮೈದಾ, ನೋ ಶುಗರ್, ನೋ ಓವನ್ ರಿಕ್ವೈರ್ಡ್, ಡಾರ್ಕ್ ಚಾಕ್ಲೇಟ್ ಓನ್ಲಿ. ಡಾರ್ಕ್ ಚಾಕ್ಲೇಟ್. ನಾರ್ಮಲ್ ಚಾಕ್ಲೇಟ್ ಯೂಸ್ ಮಾಡ್ಬೋದು, ಬಟ್ ನಾವು ಡಾರ್ಕ್ ಚಾಕ್ಲೇಟ್ ಹಾಕಿವಿ. ಆ್ಯಂಡ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಪ್ರೋಟೀನ್ ರಿಚ್ ಇದು. ಎಸ್, ನಿಮಗೂ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಟ್ರೈ ಮಾಡಿರಿ. ಇಲ್ಲಿ ನಮ್ಮ ಮಮ್ಮಿ ಕಡೆಯಿಂದ ಹೋಳಿಗೆ ಪ್ರೋಗ್ರಾಮ್ ನಡೆದೈತಿ. ಅಳಿಯ ಅಂತೂ ತಿನ್ನಲ್ಲ. ಅದಕ್ಕೆ ಅಟ್ಲೀಸ್ಟ್ ಮೊಮ್ಮಗಾದ್ರೂ ತಿನ್ಸೋಣ ಅಂತ ನಮ್ಮ ಶ್ರೀಗ ಇದೇನು ಹೋಳ್ಗೆ ಭಾಳ ಇಷ್ಟ. ಆಮೇಲೆ ಆಲ್ಸೋ ಶ್ರೀಕರ್ಣಿನೂ ಇಷ್ಟ ಅವಂಗೆ. ಅದಕ್ಕೋಸ್ಕರ ಇಲ್ಲಿ ಶ್ರೀಕರ್ಣಿ ಇದು ಊರಿಂದನೂ ಹಣ್ಣು ಜಾಸ್ತಿ ಕೊಟ್ಟು ಕಳಿಸಿದ್ರು. ಸೊ ಅದಕ್ಕೋಸ್ಕರ ಹೋಳ್ಗೆ ಮತ್ತು ಶ್ರೀಕರ್ಣಿ ಇವತ್ತಿನ ಪ್ರೋಗ್ರಾಮು. ವಿಶ್ವ ಅಂತರೂ ಅರ್ಧ ತಿಂದ್ರೆ ಅದೇನೋ ಪ್ರಳಯ ಅಲ್ಲ ಮಮ್ಮಿ. ನಾವು ಅಪ್ಪಾಜಿಗೆ ಟೈಮ್ ಆಗೈತಿ ಬಂದ್ರು ಇಲ್ಲಿ ಕಿಚನಿಗೆ, ಇನ್ನೂ ಆಗಿಲ್ಲ ಊಟ ಅಂತ ಅಲ್ಲ ಅಪ್ಪಾಜಿ. ನಾ ಅಪ್ಪಾಜಿ ಮಾಡ್ಬೇಕಂತಿಲ್ಲಿ ಕೆಲವೊಂದರ ಒಂದರ ಮಾಡ್ತೀನಿ ಅಂತ. ನಾವು ಇಷ್ಟು ಜನ ಇಲ್ಲ, ಒಬ್ರಿಗೂ ಹೊಸ ಗೆಸ್ಟ್ನ ಇಂಟ್ರಡ್ಯೂಸ್ ಮಾಡೋದು ಮರ್ತ್ಬಿಟ್ಟೆ. ಇಲ್ಲಿದ್ದಾರೆ ಇವರು ನಮ್ಮ ಅಕ್ಕ ಅವರ ಎಷ್ಟು ಬೆಸ್ಟೆಸ್ಟ್ ಫ್ರೆಂಡು. 11 ಇಯರ್ಸ್ ಫ್ರೆಂಡ್ಶಿಪ್ ಅಂತ. ಅದು ಫಸ್ಟ್ ಜಾಬ್ಗೆ ಹೋದಾಗ ಇಬ್ಬರು ಫ್ರೆಂಡ್ಸ್ ಆಗಿದ್ದು, ಒಂಥರ ಕೊಲೀಗ್ಸ್ ಇದ್ದವರು ಫ್ರೆಂಡ್ಸ್ ಆಗಿರೋದು ಈಗ. ಆ್ಯಂಡ್ ಇಷ್ಟು ಜನ, ನಾನು, ನಮ್ಮ ಅಕ್ಕ, ನಮ್ಮ ಚಿನ್ನಿ, ರವೀನಾ ಅವ್ರ ಹೆಸರು ರವೀನಾ. ಆಮೇಲೆ ನಮ್ಮ ಪಾಪು. ಇಷ್ಟು ಜನ ಎಲ್ಲ ಹೊಂಟಿವಿ ಅಂದ್ರೆ ಗೊತ್ತಾಗ್ತೈತಿ. ವೇಟ್ ಮಾಡ್ತೀರಿ, ಒಂದು ಟೀಮ್ ವರ್ಕ್ ಮಾಡೋಕೆ ಹೊಂಟಿವಿ ಎಲ್ಲರೂ. ಒಂದು ಇಂಪಾರ್ಟೆಂಟ್ ಪ್ಲೇಸಿಗೆ ಹೊಂಟಿವಿ ಎಲ್ಲಿ ಅಂತ ಸದ್ಯದ್ರಾಗ ಗೊತ್ತಾಗ್ತೈತಿ ನಿಮ್ಗೆ. ನಮ್ಮ ಶ್ರೀಗೆ ಓಪನ್ ಮಾಡ್ತಾನೆ. ಟನ್ ಇದೊಂದು ನಿಗೂಢವಾಗಿರೋ ರೂಮು. ಎಲ್ಲರೂ ಅಂದ್ಕೊಂಡಿರಲ್ಲ ನಾವು ಜಿಮ್ಗೆ ವರ್ಕೌಟ್ ಮಾಡೋಕೆ ಬಂದೀವಿ ಅಂಥೇಳಿ. ಬಟ್ ನೀವು ಅಂದ್ಕೊಂಡಿರೋದು ಸುಳ್ಳು. ಈ ಜಿಮ್ ಒಳಗಿರೋ ಒಂದು ವಸ್ತುನ ಯೂಸ್ ಮಾಡೋಕೆ ಬಂದೀವಿ. ಅದೇನು ಅಂದರೆ ಈ ವೇಯಿಂಗ್ ಮಷಿನ್. ಎಲ್ಲರೂ ವೇಟ್ ಮಾಡೋಕೆ ಬಂದೀವಿ. ಚೆಕ್ ಮಾಡೋಕ್ಕಂತ ಬಂದೀವಿ. ನಮ್ಮ ಶ್ರೀ ಥ್ರೆಡ್ಮಿಲ್ ಆಟಾಡ್ತೀನಿ ಅಂತ ಅದಕ್ಕೆ ಆಟಾಡ್ಸೋತೀನಿ. ಇಲ್ಲಿ ವರ್ಕೌಟ್ ಮಾಡೋಕೆ ಬಂದ್ರೆ ನಾವು ಆಟಾಡಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ಈ ಮೇಡಮ್ ಇಲ್ಲಿ ಫೋಟೋ ಪೋಸ್ ಕೊಡೋದು. ಈಗ ಸಾಯಂಕಾಲ ಇಲ್ಲಿ ನಮ್ಮ ಹೋಮ್ ಮೇಡ್ ಏನಿದು ಕೇಕ್ನ ಕಟ್ ಮಾಡೋಕೆ ನಮ್ಮ ಭಾವನವರು ರೆಡಿಯಾಗಿದ್ದಾರೆ ವಿತೌಟ್ ಚೇಂಜಿಂಗ್ ದ ಡ್ರೆಸ್. ಈಗ ಒಂದು ನಿಮಿಷ ಒಂದು 30 ಸೆಕೆಂಡ್ಸ್ನಾಗ ಚಕ 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 ಎಲ್ಲ ಮುಗ್ದುಬಿಡ್ತದೆ ನೋಡ್ರಿ. ಬಿಟ್ಟೆ
ಇದೆಲ್ಲ ಇದ್ದಿದ್ದು ಹಿಂಗೆ ಇದು. ಕೈ ಬಿಡಿಸಿ ಶಾರ್ಪ್ ಆಯ್ತದ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಈಗ ವಿಶ್ವ ನಮ್ಮ ಒಂದು ಹೊಸ ಪ್ರಯತ್ನಕ್ಕೆ ರಿವ್ಯೂ ಕೊಡ್ತಾರ. ವಿಶ್ವ ಹೆಂಗೈತಿ? ಶಾರ್ಪ್ ಐತೆ ಅದು. ಈ ಕಡೆ ತಿರ್ಗಚಿನ ಅಪ್ಪಗೆ ತಿನ್ಸದ್. ಹ್ಯಾಪಿ ಬರ್ಡೇ ಅಪ್ಪ. ಹೇಳಚಿನ ಹೌ ವಾಸ್ ಇಟ್ ವಿಶು? ಮುಗೀತು ಎದ್ದ ಮುಗೀತು. ಹ್ಯಾಪಿ ಬರ್ಡೇ. ಮೂರು ಜನ ಲೇಡೀಸ್ ನಿಂತ್ಕೊಂಡು ಏನೋ ಭರ್ಜರಿ ಅಡುಗೆ ಮಾಡತ್ತಾರ ಅಂತ ಅನ್ಕೊಂಡಿದ್ದೆ. ಬಟ್ ರಿಯಾಲಿಟಿ ಬೇರೆ. ಇಲ್ಲೊಂದು ಇಲ್ಲಿ ನೋಡ್ರಿ, ಇಲ್ಲಿ ಆ ಕಡೆ ಟರ್ನಾಗದು ನಮ್ಮ ಗೆಸ್ಟ್ ಭಾಳ ಕ್ಯಾಮ್ರಾ ಶೈ ಇದಾರ. ಏನು ಮಾಡತ್ತೀರಿ ನೀವು? ನಾನೇನು ಮಾಡ್ತಾ ಇಲ್ಲ. ಮತ್ತೆ ಇಲ್ಲೇನೋ ಹಿಂಗೆ ಮಾಡತ್ತೀರಲ್ಲ, ಅಲ್ಲಾಡ್ಸಕತ್ತಾರ ನಮ್ಮ. ಇವರು ಅಲ್ಲಾಡ್ಸೋರು, ಇವರು ಇಂಗ್ರೀಡಿಯೆಂಟ್ಸ್ ಹಾಕೋರು. ಇಲ್ಲಿ ಮೇನ್ ಶೆಫು, ಸೂ ಶೆಫು, ಚಾಪಾತಿ ಇವ್ರು ಗೈಡ್ ಮಾಡ್ದಂಗ ಅವ್ರು ಮಾಡತ್ತಾರಂತ.